ಬೇಳೆ ಬೇಯಿಸೋದು ಬೇಡ, ಪಾಕ ಮಾಡೋದು ಬೇಡ, ಹೂರಣ ಮಗ್ಚೋದು ಬೇಡ. ಇಷ್ಟು ಸಾಫ್ಟಾಗಿರೋ ಬಾದಾಮ್ ಹೋಳಿಗೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಬಾದಾಮ್ ಹೋಳಿಗೆ ಮಾಡೋದು ತುಂಬ ಸುಲಭ, ತುಂಬ ಚೆನ್ನಾಗೂ ಇರುತ್ತೆ, ಹಾಗೆ ಅಷ್ಟೇ ಬೇಗ ಬೇಗ ಮುಗಿದು ಹೋಗುತ್ತೆ. ಹೇಗೆ ಮಾಡ್ಬೋದು ಅಂದರೆ, ಮೊದಲಿಗೆ ಒಂದು ಅರ್ಧ ಕಪ್ ಬಾದಾಮಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ಒಂದು 3 ಗಂಟೆ ನೆನೆಯಬೇಕು ಬಾದಾಮು. ಅದ್ರ ಜೊತೆಗೆ ಹೋಳಿಗೆ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ಅದು ಅಷ್ಟೇ, ಬಾದಾಮಿ ಎಷ್ಟು ಹೊತ್ತು ನೆಂದಿರುತ್ತೋ ಅಷ್ಟೇ ಹೊತ್ತು ಅದು ನೆನಿಬೇಕು. ಅದಕ್ಕೀಗ ಹಿಟ್ಟಿಗೆ 2 ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಅರಿಶಿನೂ ಹಾಕ್ಕೋಬೇಕು. ಜೊತೆಗೆ ಒಂದು 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ನೀರು ಹಾಕಿ ನಿಧಾನಕ್ಕೆ ಬ್ಯಾಚ್ ಬೈ ಬ್ಯಾಚ್ ಕಲಿಸ್ತಾ ಬರಬೇಕು. ಒಂದೇ ಸರಿಗೆ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಚೂರೆ ನೀರು ಹಾಕ್ತಾ ನಿಧಾನಕ್ಕೆ ಕಲಿಸ್ಕೊಳ್ತಾ ಬರೋಣ. ಹಿಟ್ಟಿನ ಹದ ಹೇಗಿರಬೇಕು ಅಂದ್ರೆ, ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ತೆಳ್ಳಗಿರಲಿ, ಅಂದರೆ ಒಂದು ಸ್ವಲ್ಪ ಮೆತ್ತಗಿರಲಿ. ಸಾಫ್ಟಾಗಿ ಬಂದಷ್ಟು ಹೋಳಿಗೆ ಸಾಫ್ಟಾಗಿರುತ್ತೆ, ನೀವು ಇಟ್ಕೊಂಡು ತಿಂದ್ರೂ ಅದು ಹಾಗೆ ಇರುತ್ತೆ. ತುಂಬ ದಪ್ಪನಾಗಿ ಕಲಿಸ್ಕೊಂಡ್ರೆ ಅದು ತಟ್ಟಕ್ಕೆ ಅಥವಾ ಲಟ್ಸೋಕ್ಕೆ ಈಸಿ ಆಗ್ಬೋದು, ಆದರೆ ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ಈಗ ಈ ಥರ ಹಿಟ್ಟನ್ನು ಕಲಸಿ ನೋಡಿ, ಅದ್ರ ಮೇಲ್ಗಡೆಯಿಂದ ಇನ್ನೊಂಚೂರು ಎಣ್ಣೆ ಸವರಿ ಅದನ್ನು ಮತ್ತೆ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ಅದು ನೆಂದಷ್ಟು ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟು ಹೊತ್ತು ಚೆನ್ನಾಗಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಆ ಹಿಟ್ಟೆಲ್ಲ ಕಲಸಾಗಿದೆ ನೋಡಿ, ಆ ಹದಕ್ಕೆ ಇರಬೇಕು ನಾನು ತೋರಿಸಿದ ಅದಕ್ಕೆ. ಮೇಲಿಂದ ಒಂಚೂರು ಎಣ್ಣೆ ಸವರ್ಕೊಂಡು ಅದನ್ನು ಮುಚ್ಚಿಟ್ಬಿಟ್ಟು ರೆಸ್ಟ್ ಆಗಕ್ಕೆ ಬಿಟ್ಬಿಡೋಣ. ಒಂದು 3 ಗಂಟೆ ಈ ಹಿಟ್ಟು ನೆನಿಲಿ, ಜೊತೆಗೆ ಬಾದಾಮು ನೆನಿಲಿ. ಈಗ ನೋಡಿ, ಒಂದು 3 ಗಂಟೆ ಆದಮೇಲೆ ನಾನು ಬಾದಾಮು ತೋರಿಸ್ತಾ ಇದ್ದೀನಿ. ಈ ಥರ ಹಿಚ್ಕಿದ್ರೆ ಸಿಪ್ಪೆ ಹೊರಗೆ ಬರಬೇಕು, ಅಷ್ಟು ನೆಂದರೆ ಸಾಕಾಗುತ್ತೆ. ಎಲ್ಲ ಬಾದಾಮನ್ನು ಅದೇ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನಾವೆಷ್ಟು ಬಾದಾಮ್ ತೊಗೊಂಡಿದ್ವಲ್ಲ, ಒಂದು ಅರ್ಧ ಕಪ್ ಬಾದಾಮ್ ತೊಗೊಂಡಿದ್ವಿ ಅಂದರೆ ಒಂದು ಅರ್ಧ ಕಪ್ಪು ಕಾಯಿ ತುರಿನೂ ಅದಕ್ಕೆ ಹಾಕ್ಕೊಳ್ಳೋಣ. ಹಸಿ ಕಾಯಿ ತುರಿನೇ. ಒಂದು ಸ್ವಲ್ಪ ಏಲಕ್ಕಿ, ಒಂದು 3-4 ಏಲಕ್ಕಿ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು 3 ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 3/4 ಕಪ್ ಆಗೋಷ್ಟು ಜೋನಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಜೋನಿ ಬೆಲ್ಲ ಅಥವಾ ಈ ಥರ ನೀರು ಬೆಲ್ಲ ಇಲ್ಲ ಅಂತಂದರೆ ನೀವು ಇರೋ ಬೆಲ್ಲನ ಪಾಕ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರು ಪಾಕ ಮಾಡ್ಕೋಬೇಡಿ. ನಾವು ಇದಕ್ಕೆ ಏನು ನೀರು ಹಾಕ್ತಾಯಿಲ್ಲ, ಇದಿಷ್ಟನ್ನೇ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ನೋಡಿ, ಈ ಥರ ರೆಡಿ ಆಗುತ್ತೆ. ಹೂರಣ ರೆಡಿ ಆಯಿತು. ಇದನ್ನೇನು ಮಗ್ಚೋದು ಬೇಡ, ಏನೂ ಮಾಡೋದು ಬೇಡ, ಇಷ್ಟೇ ಆದರೆ ಸಾಕು. ಅಕಸ್ಮಾತು ಅಪ್ಪಿತಪ್ಪಿ ಎಲ್ಲಾದರೂ ನೀವು ಮಾಡ್ಕೊಂಡಿರೋ ಹೂರಣ ನೀರಾಯಿತು, ಬೆಲ್ಲದ ಪಾಕ ನೀರಾಯಿತು ಅಂತಂದರೆ ಒಂದು ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊಂಡ್ರೂ ನಡೆಯುತ್ತೆ. ಅದು ರುಬ್ಬಬೇಕಾದ್ರೆ ಹುರ್ಗಡ್ಲೆ ಸೇರಿಸ್ಕೊಂಡು ರುಬ್ಬಿದ್ರೂ ನಡೆಯುತ್ತೆ. ನೋಡಿ, ನಾನೀಗ ಹೂರಣನೂ ರೆಡಿ ಆಯಿತು. ನಾವು ಕಲಿಸ್ಕೊಂಡಿದ್ದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ತೆಗೆದು ನೀಟಾಗಿ ಹೂರಣ ತುಂಬಿ ಹೋಳಿಗೆ ಮಾಡೋಣ. ನಾನಿಲ್ಲಿ 2 ರೀತಿಯಾಗಿ ಹೂರಣನ ಕಣಕದೊಳಗೆ ಹೇಗೆ ತುಂಬೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಈ ರೀತಿ ಆದರೂ ಮಾಡ್ಕೋಬೋದು, ಇಲ್ಲ ತಕ್ಕಡಿ ಕೈ ಅಂತಾರಲ್ಲ ಆ ಥರ ಕೈಯಲ್ಲಿ ತಟ್ಕೊಂಡು ಕೂಡ ಮಾಡ್ಕೊಳ್ಬೋದು. ಏನು ಅಂದರೆ, ನೀಟಾಗಿ ಅದು ಮುಚ್ಕೋಬೇಕು ಹೂರಣನ ಕಣಕ, ಆವಾಗ ನಾವು ತಟ್ಟಿದಾಗ ಅದು ಹೊರಗಡೆ ಬರಲ್ಲ. ಇಲ್ಲದೇ ಇದ್ದರೆ ಕಣಕದಿಂದ ಹೊರಗಡೆಗೆ ಬಂದುಬಿಡುತ್ತೆ ಹೂರಣ. ನಾವು ಹೋಳಿಗೆ ಮಾಡಬೇಕಾದ್ರೆ ಅದು ಹಂಚಿಕ್ಟಾಗಿ ಸುಟ್ಟು ಹೋಗ್ಬಿಡುತ್ತೆ. ನೋಡಿ, ನೀಟಾಗಿ ಈ ಥರ ಫುಲ್ ಕವರ್ ಆಗಬೇಕು. ಆ ಥರ ಕ್ಲೀನಾಗಿ ಅದನ್ನು ಮುಚ್ಕೊಂಡು ನೀಟಾಗಿ ತಟ್ಟಿ ಬೇಯಿಸ್ಬೇಕು. ಹೂರಣನ 2 ಥರ ಹೇಗೆ ತುಂಬಬಹುದು ಅಂತ ತೋರಿಸ್ತೀನಿ. ಒಂದು, ಈ ಥರ ಎಲೆ ಮೇಲೆ ಇಟ್ಕೊಂಡು ತಟ್ಟಿ ಹೂರಣ ಇಟ್ಬಿಟ್ಟು ಮುಚ್ಚಬಹುದು. ಇಲ್ಲದೇ ತಕ್ಕಡಿ ಕೈ ಮಾಡಿಕೊಂಡು ಕೈಯೊಳಗೂ ತುಂಬಬಹುದು. ಈ ಥರ ಮಾಡೋದ್ರಿಂದ ಹೊಸದಾಗಿ ಮಾಡ್ತಾ ಇರೋರು ಕೂಡ ಏನೂ ಮಿಸ್ಟೇಕ್ ಆಗದೇ ಆರಾಮಾಗಿ ಮಾಡ್ಕೊಬೋದು. ಹೂರಣನೂ ಹೊರಗಡೆಗೆ ಬರಲ್ಲ, ಹಾಗೆ ಹೂರಣ ಒಂದು ಕಡೆಗೆ, ಹಿಟ್ಟು ಒಂದು ಕಡೆನೂ ಆಗಲ್ಲ. ಹೂರಣ ಹೊರಗಡೆಗೆ ಬಂದು ಹೋಳಿಗೆ ಸುಟ್ಟು ಕೂಡ ಹೋಗಲ್ಲ. ಕಣಕನ ತುಂಬಿಕೊಂಡು ಫಸ್ಟಿಗೆ ಒಂಚೂರು ಕೈಯಲ್ಲಿ ತಟ್ಕೊಂಡು ಆಮೇಲೆ ಲಟ್ಟಣಿಗೆಯಲ್ಲಿ ಒಂದೇ ಮುಖನಾಗಿ ಲಟ್ಟಿಸಿದ್ರೆ ನೀಟಾಗಿ ಬರುತ್ತೆ. ಮಧ್ಯೆ ಒಂಚೂರು ಕೈಯಲ್ಲಿ ತಟ್ಕೊಂಡ್ರೂ ಪರವಾಗಿಲ್ಲ. ಹಿಟ್ಟು ಯಾವ ಕಡೆಗಿದೆಯೋ ಆ ಕಡೆಗೆ ಹೂರಣನೂ ಹೋಗುತ್ತೆ. ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಏನು ಎಕ್ಸ್ಪರ್ಟ್ ಅಲ್ಲ ಮಾಡೋದ್ರಲ್ಲಿ, ಬಟ್ ಈ ಥರ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಎಲ್ಲ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಮೋಟಿವೇಶನ್ ಥರ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಎಲ್ಲ ಆಗ್ತಾ ಇರಲಿ. ಇನ್ನೊಂದು ಥರ ಹೂರಣ ತುಂಬಿ ಹೋಳಿಗೆ ಮಾಡೋದನ್ನು ತೋರಿಸ್ತೀನಿ. ಅಷ್ಟರೊಳಗೊಂದು ಹಾಡು ಕೇಳ್ಕೊಂಡು ಬನ್ನಿ. ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ನಿಲ್ಲವೆಂದು ಬಲ್ಲ ಜಾಣರೆ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ನಿಲ್ಲವೆಂದು
ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ. ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ. ಅಂದದ ಕಳ ತಂದ ಕರುಗಳ ಮಂದೆ ಮಂದೆಯಲಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ. ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ. ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ. ನಾಚದೆ ಮಾಧವ ಕೇಶವ ಎಂಬ ವಾಂಚಕಂಗಳಲ್ಲಿ. ನಾಚದೆ ಮಾಧವ ಕೇಶವ ಎಂಬ ವಾಂಚಕಂಗಳಲ್ಲಿ. ಬೀಚುಕೊಂಡದ ಪುರಂದರ ವಿಠಲನ ಲೋಚಲಾಗ್ರದಲ್ಲಿ. ಈ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.